ಹಂಗೊಂದು ನೇಮ್ ಇಟ್ಕೊಂಡು ಕೂತಿದವ. ಹೌದು ಕರೆ 7 ರಂಜನಿಗೆ ಪಾಪ ಮಾಡಿದ ಒಮ್ಮ ನಾರದ ಮಾರುಷಿಗಳು ಹೈ ಹೊಂಟಿದ್ರತ್ತ. ನಾರದ ಮಾರುಷಿಗಳಿಗೆ ಹಿಡಿದಿವ ವಾಲೆ ಕೋಳಿ ಏನಂದ ನಿಂದ್ರಿ ಅಂದವ. ನಿತ್ತ ನಿನ್ ಬಲ್ಲಿ ಏನದ ದುಡ್ಡ ಬೆಳ್ಳಿ ಬಂಗಾರ ಕೊಡು ಅಂದ. ಅವಾಗ ನಾರದ ಅಂದ ನನ್ನ ಬಲ್ಲಿ ಏನದ ಏನೂ ಇಲ್ಲ ಅಂದ. ಏನೂ ಕುಳ್ಳಿನ ಅಂದ್ರ ನೀನು ಹೊಡಿತೀನಂದ. ಕರೆ ತಮ್ಮ ಇದನ್ನ ಯಾಕೆ ಹೊಡಿತಿ ಅಂತ ಕೇಳ್ದ. ಎದ್ರ ಸಂಬಂಧ ಮಾಡಕತ್ತಿ ಹಿಂಗ ಹ್ಯಾಂಗ ಮಾಡಕತ್ತಿ ಅಂತ ಕೇಳ್ದ. ಅವಾಗ ಅವ ಅಂದ ನಂದೊಂದು ನೇಮ್ ಅದಂದ. ಏನ್ ನೇಮ್ ಅದ? ಏನಿಲ್ಲ, ನನ್ನ ಹೆಂಡ್ರ ಮಕ್ಕಳು ಸಾಕಿ ಸಲ್ವ ಸಂಬಂಧ ಇನ್ನೊಬ್ಬರಿಗೆ ಹೊಡಿದು ಒಯ್ದು ನನ್ನ ಹೆಂಡ್ರ ಮಕ್ಕಳಿಗೆ ಸಲ್ವದ ಇದು ನನ್ನ ನೇಮ್ ಅದಂದ. ಅವಾಗ ಅವ ಅಂದ ತಮ್ಮ ಇಟ್ಟೆಲ್ಲ ಪಾಪ ಮಾಡಿದ ಕರೆ ಆದ್ರ ಈ ಪಾಪದೊಳಗೆ ನಿನ್ನ ಹೆಂಡ್ರ ಮಕ್ಕಳು ತೋತಾರೆ ಅಂತ ಕೇಳ್ದ. ಅವಾಗ ಅವ ಅಂದ ತೋತಾರೆ ಯಾಕೆ ತಗೋದಿಲ್ಲ ಅಂದವ. ಅವ್ರಿಗೆ ದುಡ್ಲಿಕ್ಕತ್ತೀನಿ ಅವ್ರು ಯಾಕೆ ತಗೊಳಂಗಿಲ್ಲ ಹಾಗಿದ್ದ ನೀ ಕೇಳ್ಬ ಹೋಗಂದ. ಅವಾಗ ಅವ ವಾಲೆ ಕೋಳಿ ಅಂದ ನೀ ಕೇಳಿ ಬರ್ಲಕ್ ಹಚ್ಕೋ ಟಿಕೆಟ್ ಪಾಸ್ ಆಗಿ ಹೋಗ್ಬೇಕಂತ ಮಾಡಿದಿ ಮಗನ ನಿನ್ನ ಗಿಡಕ್ ಕಟ್ಟಿ ಹೋಗ್ತೀನಂದವ. ದೊಡ್ಡ ಹಗ್ಗ ತೋಣ ನಾರದ ಮಾರುಷಿ ಗಿಡ ಕಟ್ಟಿ ಹೋದ. ಹೋಗಿ ಮನ್ಯಾಗ ಹೆಂಡ್ರ ಮಕ್ಕಳಿಗೆ ಕೇಳ್ದ ನಾ ಮಾಡಿದ್ರ ಪಾಪ ಏನ್ರಿ ತೋತಿರಿ ಇಲ್ಲಂದ. ಅವಾಗ ಹೇಳ್ತಿ ಅಂದಳು ನೀ ಮಾಡಿದ ಪಾಪ ನೀ ಕಳಿ ಅದೇ ಯಾಕೆ ತೋಲಿ ನಾವು ಅಂದ್ಳು. ಅವಾಗ ಅವನಿಗೆ ಅರಿವು ಉಂಟಾಯ್ತು. ಬಂದು ನಾರದ ಮಾರುಷಿ ಕಾಲಿ ಬಿದ್ದ. ಗುರುಗಳೇನಂದ್ರೆ ತಪ್ಪಾಯ್ತು ಕ್ಷಮ ಮಾಡ್ರಿ ಅಂದಾಗ ನಾ ಹ್ಯಾಂಗ ಮಾಡಿ 7 ರಂಜನಿಗೆ ಪಾಪ ಮಾಡೀನಿ ಹ್ಯಾಂಗ ಮಾಡಿ ಅಂದಾಗ ಅವಾಗ ನಾರದ ಮಹರ್ಷಿಗಳು ಹೇಳಿದ್ರು ತಮ್ಮ ನೀನು ಈ ಜಾಗದೊಳಗೆ ಕುಂತು ಒಂದು ನಾಮ ನುಡಿ ಅಂತ ಹೇಳಿದ್ರು. ಏನ ನಾಮ ಅಂದ್ರೆ ರಾಮ ನಾಮ ನುಡಿ ನೀ ಮಾಡಿರ್ತಕ್ಕಂಥ ಕರ್ಮ ಎಲ್ಲ ದೂರ ಆಗ್ತದೆ. ಅವಾಗ ನಾರದ ಮಹರ್ಷಿಗಳ ಮಾತು ಕೇಳಿ ಅವ ಅದೇ ಜಾಗದೊಳಗೆ ಕೂತ್ ರಾಮ ನಾಮ ಜಪಿಸಲ್ಕತ್ತ. ರಾಮ ಅಲ್ಲಕ ಬರ್ಲಾಯ್ತು ಮರ 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 ಅಲ್ಲಕತ್ತ. ಮುಂದ 12 ವರ್ಷ ಬಿಟ್ಟು ಒಮ್ಮ ನಾರದ ಮಹರ್ಷಿಗಳು ಮತ್ತೊಮ್ಮೆ ಸಂಚಾರ ಮಾಡ್ಕೊತ ಹೈದು ಹೊಂಟಿದ್ರು. ಹಿಂದೊಂದು ಮನುಷ್ಯ ಕುಂದ್ರಿಸಿ ಹೋಗಿನಿ ಇಲ್ಲಿ ಅವ ಅದಾನೇನಿಲ್ಲ ಅಂತ ಹೇಳಿಕೆರೆ ಹುಡುಕ್ಯಾಳಕತ್ತ. ಅವನ ಮ್ಯಾಲ ಹುತ್ತು ಬೆಳೆದಿತ್ತು. ಆ ಹುತ್ತಿನೊಳಗೆ ಹೋಗಿ ಕಿವಿ ಕೊಟ್ಟು ನಾರದ ಮಹರ್ಷಿಗಳು ಶಬ್ದ ಕೇಳಿದ್ರಂತ. ಆ ಹುತ್ತಿನೊಳಗೆ ಶಬ್ದ ಬರ್ತಿತ್ತ ರಾಮ ನಾಮ ಬರ್ತಿತ್ತ. ಅವಾಗ ನಾರದ ಮಹರ್ಷಿಗಳು ಅಂದ್ರೆ ಏನು ನಿನ್ನ ರಾಮನಾಮ ನೋಡಿದೆಯಲ್ಲ ನೀ ಮಾಡಿರ್ತಕ್ಕಂಥ 7 ರಂಜನಿ ಪಾಪ ಕಡಿಗಾಯ್ತು ನಿನಗ ಮುಕ್ತಿ ಪ್ರಾಪ್ತಿ ಆಗ್ತದೆ ಏನ್ ಮಗನ ಅಂತ ಹೇಳಿ ಅಭಿಷೇಕ ಆತ್ಮೀ ಬಂಧುಗಳೇ ಜಗತ್ತದೊಳಗ ನಾಮ ನುಡಿದಕ್ಕಾಗಿ ಅವನು 7 ರಂಜನಿಗೆ ಪಾಪ ಹೋಗ್ಯದ. ಜಗತ್ತದೊಳಗೆ ನಾಮ ಶ್ರೇಷ್ಠ ಅದ. ನಿಮ್ಮ ನೇಮ ಕೆಲಸ ಮಾಡುವುದಲ್ಲ. ಒಂದು ಮಾತು ಕೇಳ್ತೀನಿ ನಾನು. ವಿಶ್ವಾಮಿತ್ರ ಮುಕ್ಕಿನ ಕಳ್ಳಿ ತಿಂದು ತನ್ನ ನೇಮ ಪಾಲಿಸ್ತಿದ್ದ. ವಿಶ್ವಾಮಿತ್ರ ಉಕ್ಕಿನ ಕಳ್ಳಿ ತಿಂದು ಸೂಜಿ ಅಣಿ ಮೇಲೆ ನಿಂತು ತಪಶ್ಚರ್ಯ ಮಾಡ್ತಿದ್ದ. ಅಂತವನ ಕುಂಡ್ಯಾನ ಲಂಗುಟ್ ಹರಿದ ಮುಕ್ತಿ ಸಿಗ್ಲಿಲ್ಲ. ಮತ್ತ ಅವನ ಬಳಿ ನೇಮ ಇತ್ತಿಲ್ಲ. ಯಾಕೆ ಕತ್ತಲಿಲ್ಲ? ಇಲ್ಲ, ಹಾಗೆ ವಿಷಯ ಇಲ್ಲ. ನೇಮ ಕೆಲಸ ಮಾಡೋದಲ್ಲ. ಜಗತ್ತದೊಳಗ ಇದು ನಾಮ ಗುರುನಾಮನೇ ಶ್ರೇಷ್ಠ. ಅದಕ್ಕೆ ಹೇಳ್ತಾರ ಮಹಾತ್ಮರು ಏನಂತ ಹೇಳ್ತಾರ? ಎಲ್ಲ ಬೇಕು ಈ ಕಲಿಯುಗದಿ ನಮ್ಮಯ್ಯ ಜನ್ಮ. ತಿಳಿದು ಕೈ ಕಟ್ಟಿ ಕೂಡದಿರು ಸುಮ್ಮ. ಒಳ್ಳೆ ಮಾತನ್ನು ಹೇಳ್ತಾರ ಮಹಾತ್ಮರು. ಗುರುನಾಮ ಅಂತಕ್ಕಂಥದ್ದನ್ನು ಶ್ರೇಷ್ಠದ ಆತ್ಮೀ ಬಂಧುಗಳೇ. ಈಗ ಇನ್ನೂ ಒಂದು 2 ವಿಷಯ ಮಾತಾಡ್ಬೇಕಂತಕ್ಕಂಥದ್ದನ್ನ ನನ್ನ ಉದ್ದೇಶ ಇತ್ತು. ಆದ್ರೆ ಹಾಡಿನ ಮೇಲೆ ಅಪಕ್ಷದ ಇನ್ನೂ ಒಂದು ವಿಷಯ ನಾಮದ ಬದ್ದಲ್ಲ ಹೇಳ್ರಿ ಅಂದ್ರ ಹೇಳುನಿ. ಇಲ್ರಿ ಸರ್ ಒಂದು ಪದ್ಯನ ಇರ್ಲಿ 2 ಉದಾಹರಣೆ ಕೊಟ್ಟಿಲ್ಲ ಸಾಕು. ಇರ್ಲಿ. ಗುರುನಾಮ ಯಾವತ್ತೂ ಶ್ರೇಷ್ಠದ. ಅಟ್ಟೆ ಅಲ್ಲ ಜನಬಾಯಿ ಕುಳ್ಳು ಸಹಿತ ಆಕಿ ಏನ ಪಾಂಡುರಂಗನ ನಾಮ ನೋಡ್ಕೋತ ಕುಳ್ಳು ಬಡದಾಳ ನೋಡು. ಕುಳ್ಳು ಸಹಿತ ಪಾಂಡುರಂಗನ ವಿಠಲ ತಿಳ ಅವನ ನಾಮ ನೋಡ್ದವ. ನಾಮ ಜಗತ್ತದೊಳಗೆ ಬಹಳ ಶ್ರೇಷ್ಠದ. ಒಂದು ವಿಷಯ ಇತ್ತು ಗಂಭೀರವಾಗಿ ವಿಷಯ. ಆ ವಿಷಯ ಬೇಡ, ಶಾರ್ಟ್ಕಟ್ದಾಗ ಮುಗಿಸ್ರಿ ಅಂದ್ರಿ ಅಂದ್ರೆ ನಾನು ಬಹಳ ಮಾತಾಡೋದಿಲ್ಲ. ಯಾವ್ದು ಹಾಡೋಣ್ರಿ ಪದ್ಯ? ರಾಜ್ಕುಮಾರ್ ಹಾಡೋಣ್ರಿ. ಪುನೀತ್ ರಾಜ್ಕುಮಾರ್ ಇರ್ಲಿ. ನಿಮ್ಮ ಅಪಕ್ಷ ಅದಂದ್ರ ಅದೇ ಪದ್ಯ ಹಾಡ್ತೀನಿ. ಇಲ್ಲ ನೀವು ಹೇಳ್ದಂಗ ನಮ್ದೇನು ಕೆಲಸ ಇಲ್ಲ.